ನೀವ್ ಹೆಣ್ಮಕ್ಳ ನೀವು? ಅಲ್ಲ ನೀನು ಲವ್ ಮಾಡ್ಬೋದು ಗೊಲ್ರಮ್ಮಂಗೆ, ಭಯ ಐತೆ ನಿಮ್ಗೆ? ತಿಪ್ಟೂರ್ ರತ್ನಮ್ಮಂಗೆ, ಲಕ್ಷ್ಮಮ್ಮಂಗೆ, ಗೊಲ್ರಮ್ಮಂಗೆಲ್ಲ ನೀವು ಲವ್ ಮಾಡ್ಬೋದಾ? ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೇ ಲೋಪರ್ ನನ್ ಮಗನೇ. ನಾನ್ ಲೆಲ್ಲಿ ಅಯ್ಯೋ ನೀವು ಅಮ್ಮ, ನನಗೆ ಯಾವಾಗ ಹಿಂಗ್ ಮಾತಾಡ್ದೋ ಈಗ ಗೊತ್ತಾಯ್ತು, ಗೊತ್ತಾಗ್ಲೇ ಇಲ್ವಲ್ಲ ಅಮ್ಮ. ಸುಂದರಾಗಿದ್ದೀನಿ. ಮೊದ್ಲೆಲ್ಲಿದ್ರಿ? ಮೊದ್ಲು ಊರಿಂದ ಬಂದೆ, ಈಗ ಬಳ್ಳಾಪುರದಿಂದ. ಅಲ್ಲ ಮೊದ್ಲು ಎಲ್ಲಿದ್ರಿ? ತುಮಕೂರು ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿ? ತುಮಕೂರಿಗೆ ಬರೋದಕ್ಕಿಂತ ಮೊದ್ಲು ಬಳ್ಳಾಪುರದಾಗಿತ್ತು. ನಿಮ್ದು ನೆಗೆಟಿವ್ ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ಸ್ವಂತ ಊರು ಬಳ್ಳಾಪುರ. ಏ ಕಿಶೋರ ಸುಳ್ಳು ಹೇಳ್ಬೇಡ, ನನ್ಗೆ ಯಾಮಾರಿಸ್ಬೇಡ. ನಾನು ಕಾಲೇಜ್ ಬಿಟ್ಟಿದ್ದೀನಿ, ಕಾಲೇಜಿಂದ ಬರ್ತಾ ಇದ್ದೀನಿ, ಪಾರ್ಕಿಗೆ ಬಾ ಹೋಗೋಣ. ಕಿಶೋರ್ ಅಲ್ಲ, ನನ್ನ ನರಸಿಂಹರಾಜು. ಕಿಶೋರ ನನಗೆ ಸುಮ್ಮನೆ ನನಗೆ ನೋಡೋ, ನನಗೆ ಬೇಜಾರು ಮಾಡಿಬಿಡ. ಕಾಲೇಜಿಗೆ ನಾನು ಹೋಗಿಲ್ಲ, ಪಾರ್ಕಿಗೆ ಹೋಗೋಣ ಬಾ ಇಲ್ಲನ. ಓಯ್ ಇದಕ್ಕೆ ಬರೋದು ನೀವು ಕಾಲೇಜಿಗೆ ಹೋಗ್ತೀವಿ ಅಂತ ಮಾನ ಮರ್ಯಾದೆ ಐತೆ ಯಾರಿಗೆ ಪಡಿದ್ಯಾ? ನಾನು ನರಸಿಂಹರಾಜು. ಅಪ್ಪ ಅಮ್ಮ ದುಡ್ಡುಗಳು ಕಾಸುಗಳು ಇಸ್ಕೊಂಡ್ಬಿಟ್ಟು ನಿಮ್ ಮಾನ ಮರ್ಯಾದೆ ಐತೆ ನಿಮ್ಗೆ? ಓದಕ್ ಗೊತ್ತಿಲ್ಲ ಅಥವಾ ಇಂಥವ್ಗೆ ಬರೋದು ನೀವು? ಅಂಕಲ್ ನೀವು ಯಾವ ಏರಿಯಾ? ಯಾರು ಹೇಳಿ? ನಾನು ನರಸಿಂಹರಾಜು. ಯಾವ ಊರು? ಬಳ್ಳಾಪುರ. ಅಂಕಲ್ ನಮ್ದು ಮೈಸೂರು ಅಂಕಲ್. ನೀವು ಕಿಶೋರ್ ಅಲ್ವಾ? ಸುಮ್ಮನೆ ತಮಾಷೆ ಮಾಡ್ಬೇಡ ಕಿಶೋರ್. ಒಳ್ಳೆ ಮಕ್ಳುಗಳ್ನ ಕೆಟ್ಟ ದಾರಿಗೆ ಎಸ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಅಂತೀಯ, ನಾಚಿಕಲ್ಲ ನಿನ್ಗೆ? ಅಂಕಲ್ ಯಾಕೆ ಲವ್ ಮಾಡೋದು ತಪ್ಪ ಅಂಕಲ್? ಪ್ರೀತಿಸೋದು ತಪ್ಪ? ಪ್ರೀತಿಸೋದು ತಪ್ಪ? ನೀವೇ ಹೇಳಿ. ಪ್ರೀತಿಸೋದು ತಪ್ಪ ಅಂತ ಅಂದ್ರೆ ಒಂದು ಅಂತ ಬರ್ಬೇಕು, ಓದ್ಬೇಕು ಚೆನ್ನಾಗಿ. ಓದೋ ಟೈಮಲ್ಲಿ ನಾನು ಓದ್ತಾ ಇದ್ದೀನಿ. ನಾನು ಲವ್ ಮಾಡ್ಬೋದಲ್ಲ, ಓದ್ಕೊಂಡೆ ಲವ್ ಮಾಡ್ಬೋದಲ್ಲ, ಅದ್ರಲ್ಲಿ ಏನಿದೆ ತಪ್ಪು? ನೀವ್ ಯಾವತ್ತು ಯಾರಿಗೂ ಲವ್ ಮಾಡೇ ಇಲ್ವಾ ಅಂಕಲ್? ನೋಡಿ ಇಂಥ ಜನ ಅಲ್ಲ ಮಕ್ಕಳುಗಳು ಈ ವಯಸ್ಸು ಹಿಂಗಾದ್ರೆ ಓದೋ ಟೈಮ್ ಓದಮ್ಮ. ಕಿಶೋರ್ ನೀನ್ ನನಗೆ ತಮಾಷೆ ಮಾಡ್ಬೇಡ ಬಾ. ನನ್ ಕಾಲೇಜ್ಗೆ ಹೋಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ, ಬಾ ನಾನು ಎಲ್ಲಾನ ಹೋಗೋಣ, ಪಿಕ್ನಿಕ್ ಹೋಗೋಣ ಬಾ ಎಲ್ಲಾನ. ಎಲ್ಲ ನನ್ನ ಎದುರಿಗೆ ನೀನ್ ಈ ತರ ಮಾತಾಡಿದ್ರೆ ನೀನ್ ಯಾವನ್ ಮಗಳನ್ನಾಗಿರ್ಲಿ ಜಾಸ್ತಿ ಹೊತ್ಬಿಡಿವಿ. ಕಿಶೋರ್ ಕಿಶೋರ್ ಹೋಗಲ್ಲ ಹುಡಿ. ಯಾರು ನೀವ್ ಹೇಳಿ ಅಂಕಲ್? ಹೆಣ್ಮಕ್ಳು ಕೆಟ್ಟ ಹೋಗೋದು. ಅಂಕಲ್ ನೀವ್ ಯಾರು ಹೇಳಿ? ಆಗಿಂದ ಹೇಳ್ತಾರ ಯಾರು? ನಾವು ನರಸಿಂಹರಾಜ್ ಅಂತ ಹೇಳಿಲ್ವಾ? ಯಾವ್ದು ರಾಂಗ್ ನಂಬರ್ ಮಾಡಿದ್ರಿ? ಏನ್ ಅಂಕಲ್ ನೀವ್ ಹಿಂಗ್ ಬೈತಾ ಇದ್ದೀರಾ? ಒಂದ್ ಹೆಣ್ಮಗುಗೆ ಈ ತರ ಬೈಬೋದಾ? ಹೆಣ್ಮಗನ ನಿಮ್ಮಂತರಿಂದ 10-12 ಮಕ್ಳು ಕೆಟ್ಟ ಹೋಗ್ತವೆ, ನಿಮ್ ಜೊತೆ ತಿರ್ಗವು. ಯಾಕೆ? ನೀವಾದ್ರೆ ತಿಪ್ಟೂರ್ ಲಕ್ಷ್ಮಮ್ಮನ್ನ, ಗೊಲ್ರಮ್ಮನ್ನ ಎಲ್ಲ ಲವ್ ಮಾಡ್ಬೋದು, ನಾವ್ ಮಾಡಂಗಿಲ್ವಾ ಅಂಕಲ್? ಮುಚ್ಕೊಂಡಿರ್ತ ನೀವ್ ಹೆಣ್ಮಕ್ಳ ನೀವು? ಅಲ್ಲ ನೀನು ಲವ್ ಮಾಡ್ಬೋದು ಗೊಲ್ರಮ್ಮಂಗೆ, ನಿಮ್ಗೆ ತಿಪ್ಟೂರ್ ರತ್ನಮ್ಮಂಗೆ, ಲಕ್ಷ್ಮಮ್ಮಂಗೆ, ಗೊಲ್ರಮ್ಮಂಗೆಲ್ಲ ನೀವು ಲವ್ ಮಾಡ್ಬೋದಾ? ಲೆಕ್ಕ ಹಾಕೊಂಡು ನೀನು ಓದಕ್ ಬರ್ತಾ ಇದೀಯ ಟೌನ್ಗೆ ನೀನು? ಅಲ್ಲ ನೀನ್ ಲವ್ ಮಾಡ್ಬೋದು, ನಾನ್ ಲವ್ ಮಾಡಂಗಿಲ್ವನೋ? ಮಕ ಹೊರಗೋಂಗ್ ಉಗ್ಬಿಟ್ಟಿನಿ. ಯಾಕೋ ನರ್ಸ ನನ್ನ ಎದೆ ಮೇಲೆ ಬೆಳೆದಿರೋ ಕೂದಲು ಪ್ರಯಾಸ ಇಲ್ಲ ನಿನ್ಗೆ? ನಿನ್ ವಯಸ್ಸಾಗೈತೆ ಅಂತ ಅದಕ್ಕೆ ಮಾತಿದ್ರೆ ತಿಪ್ಟೂರ್ ರತ್ನಮ್ಮಂತಕ್ಕೆ, ಗೊಲ್ರಮ್ಮಂತಕ್ಕೆ, ಲಕ್ಷ್ಮಮ್ಮಂತಕ್ಕೆ ಹೋಗೋದು ಬರೋದು ಅಲ್ವಾ? ನೀನ್ ಕರೆಕ್ಟ್ ಆಗಿರೋ. ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೇ ಲೋಪರ್ ನನ್ ಮಗನೇ. ಕಾಲೇಜ್ ಹೋಗಕ್ ಬರ್ತಿಲ್ಲ ಲೇ, ನಾನ್ ಕಾಲೇಜ್ ಹೋಗಲ್ಲ ಕಣಲೇ, ನಾನ್ ಲೆಲ್ಲಿ. ಹೋಗಲೇ ಬರ್ಲಿ ಅಂತೆಲ್ಲ ನೀವು. ಲೇ ತುಲ್ಲಪ್ಪ, ನಾನ್ ಲೆಲ್ಲಿ. ಅಯ್ಯೋ ನೀವು ಅಮ್ಮ, ನನಗೆ ಯಾವಾಗ ಹಿಂಗ್ ಮಾತಾಡ್ದೋ ಈಗ ಗೊತ್ತಾಯ್ತು, ಗೊತ್ತಾಗ್ಲೇ ಇಲ್ವಲ್ಲ ನಮ್ಮ ನಕ್ಕಿ ಒಳಗೆ ಏನು ಕಾಯಿಲೆ ಬರಲ್ವಲ್ಲ ತಾಯಿನ ನಮ್ಮ. ನಾನ್ ಕಣ ಲೆಲ್ಲಿ ಚಿತ್ತೋರ್ಲೆ ಹೋಗ. ಏನೋ ಒಂದು ಅರ್ಜೆಂಟ್ ಮಾಡೋ ಏನೋ ಹೇಳಿದ್ದು. ಟೈಮ್ ಇಲ್ಲ ನೋಡಿ, ಇಲ್ಲಿ ಕೂಗಾಡ್ತಾರೆ ಭಕ್ತಾದಿಗಳು. ಏನ್ರಿ ನೀವು ಮಾಡಲ್ಲ ನೋಡು, ಯಾವನೋ ಹಿಡ್ಕೊಂಡು ನೀವು ಅವನೇನು ಏನೋ ನೀವು ಬರೀ ಅವನ ಕಡೆ ಕೇಳ್ತೀರಾ. ಆಮೇಲೆ ನಾವು 100 ಜನ ಕೂತಿದೀವಿ. ನೋಡ್ದ ಕೇಳಿಸ್ಕೊಂಡ? ಮೊಟ್ಟೆ ಕೊಡೊಂದು.
ಹಾ ಸಂಡೆ ಸ್ವಾಮಿ ಹಾ ಸಂಡೆ. ಹೇಳು ಹೆಂಡತಿಗೆ ಹೇಳು, ಅಲ್ಲಿ ಹೇಳಿದ್ಯಾ ಮೊಟ್ಟೆ ಹೇಳ್ಬಿಡ್ತಾವ ಅಲ್ಲಿ ಅಂಗಡಿಗೆ. ಮೊಟ್ಟೆ ಅಂತೀನಿ ಮಗ. ಹಾ ಹಲೋ, ಏನ್ ಮುತ್ತು ಕೊಡ್ತಿದ್ದೀನಿ ನಿನ್ ಹೆಂಡತಿಗೆ? ನರಸಿಂಹರಾಜು ಕೈಯಲ್ಲಿ ಕಿತ್ಕೊಂಡು ಹೋದ್ರು ಸ್ವಾಮಿ. ಮತ್ತೀಗ ನನಗೆ ಗೊತ್ತಿಲ್ವಾ, ಅದಕ್ಕೆ ಹೇಳಿದ್ ನಾನು. ಹೋಗಿ ತಿರ್ಗಾ ತಗೊಂಬ ಹೋಗು, ಬಿಡ್ಬೇಡ ಬಿಡ್ಬೇಡ, ತಿರ್ಗಾ ತಗೊಂಬ ಮೊಟ್ಟೆ. ಇವತ್ತು ಮೊಟ್ಟೆ ಇಲ್ಲ ಅಂತಂದ್ರೆ ನೀನ್ ಕೆಟ್ಟೆ. ಮೊಟ್ಟೆ ಇಲ್ಲ ಅಂದ್ರೆ ನೀನ್ ಕೆಟ್ಟೆ. ಇಲ್ಲ ಇವತ್ತಂದ್ರೆ ಅದನ್ನ 2-3 ಪ್ಲೇಟ್ ತಗಿದ್ದೀನಿ. ನೀನ್ ಯಾವ ತರ ತಗೊಂಬ, ಒಂದ್ ಮೊಟ್ಟೆ ತಗೊಂಬ ಹೋಗಯ್ಯ. ನಾನು ಹೇಳ್ದಷ್ಟು ಮಾಡು. ಅಮಾವಾಸ್ಯೆ ಇವತ್ತು. ಮತ್ ಕೆಟ್ಟಾಗ ಅಂತೀರಾ? ಅಲ್ಲ, ನೀನ್ ಕೆಟ್ಟೋಗ್ತೀಯ ಅಂತಿರೋದು. ಇವತ್ತು ಮೊಟ್ಟೆ ತಗೊಂಬರ್ಲಿಲ್ಲ ಅಂದ್ರೆ ಹಾ ನಿಮ್ ಮನೆ ಎದುರುಗಡೆ ಮನೆ ಐತಲ್ಲ, ಹಾ ಅವರು ಇವತ್ತು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ. ಇವತ್ತು ನಿನ್ನ ಹೆಸರು ಮೇಲೆ, ನಿಮ್ಮ ಮನೆಯವ್ರ ಹೆಸರು ಮೇಲೆ ಒಂದು ಎಲ್ಲೋ ಪ್ರಯೋಗ ಆಗ್ತಾ ಇದೆ. ಸುಳ್ಳದಿಟ್ವಾ ಸ್ವಾಮಿ? ನಿಮ್ ಮನೆ ಎದುರುಗಡೆ ಮನೆ ಐತಲ್ವಾ, ಮನೆ ಮುಂದೆ ನಿಮ್ ಮನೆ ಎದುರುಗಡೆ ಬಾತ್ರೂಮ್ ಐತೆ, ಮುಂದೆ ಶೆಡ್ ತರ ಹಾಕೊಂಡಿದಾರಲ್ವಾ, ಸೀಟಿನ ಮನೆ ಅಲ್ವಾ, ಗಾರೆ ಕೆಲ್ಸಕ್ಕೆ ಹೋಗ್ತಾರಲ್ವಾ ಅವರು. ಮತ್ತೀಗ ನೀನ್ ಇವತ್ತು ಮೊಟ್ಟೆ ತಗೊಂಡು ನಾನು ಹೇಳ್ದಂಗೆ ಮಾಡ್ಲಿಲ್ಲ ಅಂದ್ರೆ ಇನ್ನು 6 ತಿಂಗಳಿಗೆ ನೀವೆಲ್ಲ ಸರ್ವನಾಶ. ನೀನು ಹೇಳಬೇಕು ಸರ್ವನಾಶ ಆಗ್ತದೆ. ಮೊಬೈಲ್ ಕಿತ್ತೆ ಹೇಗೆ ಗೊತ್ತಾ ಸ್ವಾಮಿ? ಮೊಬೈಲ್ ಕಿತ್ತೆ ಹೇಗೆ ಗೊತ್ತಾರೆ? ಪ್ರೀತಿಯಿಂದ ಮುತ್ತು ಕೊಡಪ್ಪ ನೀನ್ ಹೆಂಡತಿಗೆ. ಸ್ವಾಮಿ ಅಲ್ಲಪ್ಪ, ಮೊಟ್ಟೆ ತಗೊಂಬಂದ ನೀನ್ ಹೆಂಡತಿನ ಚೆನ್ನಾಗಿ ನೋಡ್ಕೊಬೇಕು ನೀನು. ಆತರ ಸಿಟ್ಟಾಗಿ ಮಾಡ್ಕೊಳ್ಬಾರ್ದು. ನೀನ್ ಕ್ಲೀನಾಗಿ ನೋಡ್ಕೊಂಡ್ರೆ ಅವ್ರು ಸಿಟ್ಟು ಮಾಡ್ಕೊಳಲ್ಲ. ನೀನ್ ಕ್ಲೀನಾಗಿ ಕೆಲ್ಸಕ್ಕೆ ಹೋಗಲ್ಲ ಅನ್ಸುತ್ತೆ. ನೀನು ಮನೆಗೆ ಇರೋದಷ್ಟೇ, ಒಂದ್ ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ಅವ್ರಿಗೆ ಅದಕ್ಕೆ ಹೆಣ್ಮಕ್ಳು ಬೇಜಾರಾಗಿದೆ. ಇವನೊಂಥರ ತಲೆಡ್ಕ್ ಸ್ವಾಮಿ ಇದ್ದಂಗೆ. ಕಾಯಿನ ಅಲ್ಲಿ ಒಂಥರ ಹೇಳ್ತಾನೆ, ಇಲ್ಲ ಒಳಗೆ ಬಂದಾಗ ಒಂಥರ ಹೇಳ್ತಾನೆ, ಆಚೆ ಹೋದಾಗ ಒಂಥರ. ಅಲೋ, ಅಲ್ಲ ಸ್ವಾಮಿ, ಇಲ್ಲಿ ಏನೋ ಅಂದೆ, ಏನೋ ಕೇಳಿಸ್ಲಿಲ್ಲ. ಅದ ಅಲ್ಲಿ ಎಲ್ಲ ಒಂಥರ ಹೇಳ್ತೀರಾ, ಇಲ್ಲಿ ಬಂದಾಗ ಒಳಗೆ ಬಂದಾಗ ಅವ್ರು ಕೇಳ್ದಂಗೆ ಹೇಳ್ತೀರ. ಏನೋ ಕೆಟ್ಟ ಮಾತು ಮಾತಾಡ್ದ? ಇಲ್ಲ ಸ್ವಾಮಿ, ಕೆಟ್ಟದೇನಿಲ್ಲ. ಅದಕ್ಕೆ ಕಿವಿ ಕೊಡಲ್ವಲ್ಲ, ಸೌಂಡ್ ಜಾಸ್ತಿ ಐತಿ ಅಂತ ನಾನು ಅದಕ್ಕೆ. ಹೌದಾ, ಕೆಟ್ಟ ಮಾತೇನ್ ಮಾತಾಡಿಲ್ಲ? ಇಲ್ಲ ಸ್ವಾಮಿ, ಅದೇ ಹಿಂಗೆ ಈಗ ಹಂಗ ಆಡಿ ಆಚೆ ಕಡೆನೆ ಗಟ್ಟಿ ಆಗಂಗ್ ಕಾಣ್ತಾ ಇತ್ತು. ಈಗ ಹೌದಾ, ನಿನ್ ಹೆಂಡತಿ ಅವ್ರು ಅಲ್ಲಿ ಇದಾರ? ತಾಯಿ ಅಮ್ಮಂಗೆ ಹೇಳು, ಇವತ್ತು ಅಮಾವಾಸ್ಯೆ ಒಂದ್ ದಿವಸ ಅಲ್ಲೇ ಇದಾರ. ಏನ್ ಹೇಳಿ ಸ್ವಾಮಿ? ಲೌಡ್ ಸ್ಪೀಕರ್ ಆನ್ ಮಾಡಿದ್ಯಾ? ಹ್ಞೂ ಸ್ವಾಮಿ. ನೋಡವ್ವ ತಾಯಿ, ನಾನು ಎಲ್ಲ ಪೂಜೆ ಪುನಸ್ಕಾರ 12 ಗಂಟೆ ಮೇಲೆ ಮಾಡ್ತೀನಿ. ನಿನ್ ಗಂಡ ಮದುವೆಗಿಂತ ಮುಂಚೆ ರತ್ನಮ್ಮನ್ ಮಡಿಕೊಂಡಿದ್ದ, ಲಕ್ಷ್ಮಮ್ಮನ್ ಮಡಿಕೊಂಡಿದ್ದ, ಆಮೇಲೆ ಲಲಿತನ್ ಮಡಿಕೊಂಡಿದ್ದ. ಅವನ್ನೆಲ್ಲ ನಾನು ಓಡಿಸ್ತೀನಿ ಇವತ್ತು ರಾತ್ರಿಗೆ. ಅಂತದೆಲ್ಲ ಹೇಳ್ಬೇಕು ಅಂತ ಆಚೆ ಕಡೆ ಕೊಡೋಗ್ತೀಯ. ಬಂದ್ರೆ ಊಟ ಸ್ವಾಮಿ ಕಾಯಿನ. ಹಲೋ, ಓಂ ಕಂತ ಭೂತಲೇ ನಮಃ, ಓಂ ಕಂತ, ಓಂ ಓಂ. ನರಸಿಂಹರಾಜು, ಮಹಾಮಂಗಳಾರತಿ ನಡೀತಾ ಇತ್ತಪ್ಪ. ಇದು ಒಂದ್ ಮದುವೆಗೆ ಹೋಗ್ತಾ ಇದೀನಿ ಸ್ವಾಮಿ, ಅರ್ಜೆಂಟ್ ಆದ. ನಮ್ಮ ಆತ್ಮೀಯರು ಈ ಬಂಡಿ ಮನೆ ಚೌಟ್ರಿ ಅಂತ ತುಮಕೂರಲ್ಲಿ ಮದುವೆಗೆ ಹೋಗ್ತಾ ಇದೀನಿ ಸ್ವಾಮಿ. ಒಂದ್ 5 ನಿಮಿಷ ಮಾತಾಡು. 5 ನಿಮಿಷ ಮಾತಾಡು. ಆಯ್ತು ಸ್ವಾಮಿ. ಏನ್ ಗೊತ್ತಾ, ಮಹಾಮಂಗಳಾರತಿ ಪೂಜೆ ಆಗ್ತಾ ಐತೆ. ಕೂದ್ಲು, ಉಗುರು, ಬಟ್ಟೆ ಅದೆಲ್ಲ ರೆಡಿ ಮಾಡ್ದ? ಎಲ್ಲ ಕತ್ತರಿಸಿದ್ದೀನಿ. ಹೌದಾ? ಏನೇನ್ ಹೇಳು. ಕೂದ್ಲು, ಎಡಗಾಲ್ನಾಗ ಧೂಳು, ಇದು ಒಂದು ಹಳೆ ಡ್ರಾಯರ್ ನಂದು, ಆಮೇಲೆ ಇದು ಮಣ್ಣು, ಉಗುರು, ಕೂದ್ಲು, ಮಣ್ಣು, ಬಟ್ಟೆ. ಉಗುರು ಎಡಗೈದು ಉಗುರು ಕತ್ತರಿಸಿದ್ದೀನಿ. ಉಗುರು. ಈಗ ಕೂದ್ಲು ಎಷ್ಟು ಕಟ್ ಮಾಡಿದ್ಯಪ್ಪ? 7 ಬಂದವೆ. 7 ಅಪಶಕುನ ಆಗೋಯ್ತಲ್ಲಪ್ಪ. 7 ಒಂದು ಸಲ ಕಿತ್ಕೊಂಡು 7 ಬಂದು. ತಲೆದ್ ಬೇಡ. ತಲೆದು ಬೇಡ. ಯಾಕೆ ಸ್ವಾಮಿ? ಈ ಅಪಶಕುನ ಆಗ್ಬಿಡೈತೆ 7. ಬೇರೆ ಎಲ್ಲದನ್ನ ತಲೆ ಬಿಟ್ಟು ಬೇರೆ ಎಲ್ಲದನ್ನ ತೆಗಿಯಪ್ಪ. ಕಾಲಗಳು ಇದು ಮೈಯಲ್ಲಿ ರೋಮ ಕಿತ್ರ ಆಗುತ್ತಾ ಸ್ವಾಮಿ? ಎಲ್ಲಿರೋದು? ಅದೇ ಇದು ಇದು
ಕಾಲಾಗವಲ್ಲ ಕಾಲ್ ತೊಳ್ಕೊಂತೀವಲ್ಲ ಏ ಮೀನಿನ ಕಂಡದಲ್ಲಿ ಕೂದ್ಲು ಯಾವತ್ತೂ ಕೀಳ್ಬಾರ್ದಪ್ಪ. ಮೀನಿನ ಕಂಡದಲ್ಲಿ ಮೀನಿ ಕಡ್ದಾಗಿರೋ ಕಿತ್ಕೊಳ್ಳೋಣ. ಕೀಳ್ಬಾರ್ದು ಅದು ಯಾವ ದರಿದ್ರ ಬರುತ್ತೆ. ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಿರ್ತಾಳೆ, ಅಲ್ಲಿ ಕಿತ್ಕೊಂಬಾರ್ದು ಯಾವತ್ತು ಕೂದ್ಲು. ಅಲ್ಲಿ ಬಿಟ್ಟು ಬೇರೆ ಎಲ್ಲಾನ ಕಿತ್ತಪ್ಪ ಕೀಳಪ್ಪ ಜೋಳ ನೋಡೋಣ ಈಗ ಅರ್ಜೆಂಟ್ ಆಗಿ 2 ಎಷ್ಟು ಕೀಳ್ತೀಯ? ತಲೆ ಬೇಡ, ಅಪಶಕುನ ಬಂದೈತಿ 7. ಅಲ್ಲೇ ಬೇಡ, ಮೀನ್ ಕಂಡದವ್ ಬೇಡ, ಬೇರೆ ಎಲ್ಲಾನ ಕೀಳಪ್ಪ. ಎಲ್ಲಿ ಕಿತ್ಕೊಳ್ಳೋಣ ಸ್ವಾಮಿ? ಎಲ್ಲಿ ಕಿತ್ಕೊಳ್ಳೋಣ ಹೇಳಿ? ಎಲ್ಲಿ ಕಿತ್ಕೊಳ್ಳೋಣ? ಅವನ್ನೆಲ್ಲ ನನ್ ಸ್ವಾಮೀಜಿಯಾಗಿ ಹೇಳಕ್ ಆಗುತ್ತ ಅದನ್ನ? ಬೇರೆ ಎಲ್ಲಾನ ರೋಮ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಕೀಳಪ್ಪ ಜಲ್ದಿ. ಎಷ್ಟು ಬರುತ್ತೆ ಅಂತ ನನಗೆ ಹೇಳ್ಬೇಕು, ನಾನು ಮಹಾಮಂಗಳಾರತಿ ಮಾಡ್ತಾ ಇದ್ದೀನಿ ಅದಕ್ಕೇನೆ. ಏನ್ ತಲೆ ತಲೆ ಅಂದ್ರೆ ಎಲ್ಲ ಒಂದೇ ಅಲ್ವನ್ರಿ? ತಲೆ ಒಳಗಲ್ವ ನಿನ್ ಮೀಸೆ ಬಾಯಿ ಇರೋದು? ತಲೆ ಒಳಗೆ ಕಿತ್ತಿದೆಯಲ್ಲ, ಅಲ್ಲಿ ಅಪಶಕುನ ಬಂದಿದೆ 7. ಒಳ್ಳೇದಾಗ್ಬೇಕಾದ್ರೆ ಕೆಟ್ಟ ಗ್ರಹಕೃತಿಗಳು ನಿನ್ನ ಕಾಡ್ತಾ ಇದಾವೆ, ಅದನ್ನ ಬೇಡ. ಈಗ ಅದ್ ಬಿಟ್ಟು ಬೇರೆ ಎಲ್ಲಾನ ಇದ್ ನೋಡಪ್ಪ. ಇವು ಸ್ವಾಮಿಗಳೇ ನಂಗಂದ್ರೆ ಕೋಪ ಮಾಡ್ತೀನಿ. ಇವನ್ ಕಿತ್ಬಿಡೋಣ ಸ್ವಾಮಿ. ಏನಪ್ಪ? ನಮ್ಮ ಮನೆಗೆ ಆಚೆ ಓಡಿಸ್ಬಿಟ್ಟಾರ ಅಂತ ಬಾಯಿ. ಅದೇ ಇವನು ಕಿತ್ಬಿಡೋಣ ಸ್ವಾಮಿ. ಏನ್ ಸರಿ ಗೊತ್ತಾಗ್ತಾ ಇಲ್ಲ, ನೀ ಏನ್ ಹೇಳ್ತಿದ್ಯೋ? ಇಲ್ಲೆಲ್ಲ ಜನಗಳೆಲ್ಲ ಅವ್ರ ಸ್ವಾಮಿ ಯಾರನ್ನ ಬೈಗಿದಾರು. ಅದೇ ಇವು ಇವು ಅದೇ ಇದು ಒಂದಮ್ಮ ಇದು ಹಲೋ ಹಲೋ ಏನ್ ಸ್ವಾಮಿ? ಏನ ಶಾ ಅಂತಿದ್ಯ? ಏನದು? ಹೆಂಗ್ ಬಾಯ್ ಬಿಟ್ಟಾಳ ಸ್ವಾಮಿ ನಮ್ಗೆ? ನಾನು ತಪ್ಪು ತಿಳ್ಕೊಳಲ್ಲಪ್ಪ, ಇದು ಕಷ್ಟ ಬಗೆಹರಿಸಕ್ಕೆ ಮಾತಾಡ್ತಿರೋದು. ತಲೆ ಮೀಸೆ ಬಿಟ್ಬಿಟ್ಟು ಮೀನ್ ಕಂಡ ಬಿಟ್ಟು ಬೇರೆ ಎಲ್ಲಾನ ಕೀಳು. ಎಲ್ಲಾದ್ರೇನು ಹೇಳ್ಬಿಟ್ಟು ಕೀಳು ಅಷ್ಟೇನೆ. ಎಲ್ಲಿ ಕೀಳೋಣ ನಾವು? ಹಿಂದಗಡೆ ಅದೇ ಹಿಂದಗಡೆಗೆ ಅವರೆಲ್ಲ ಇದೇ ಸೊಂಟದಾಗೆ ಹಿಂದಗಡೆಗೆ ಬಾತ್ರೂಮ್ ಕುತ್ಕೊಂತೀವಲ್ಲ ಸಾ. ತಲೆ ಮೈನ ಹಿಂಭಾಗದಲ್ಲಿ ಕೀಳ್ಬಾರ್ದು ಕಣ್ರಿ ಅವೆಲ್ಲ. ನೀನು ಇನ್ನು ಎಲ್ಲೂ ದೇವ್ರ ಕಾರ್ಯ ಕೆಲಸ ಮಾಡ್ಸಿಲ್ಲ. ಮಾಡ್ಸಿಲ್ಲ ಎಂದು ನಾವು. ಅದೆಲ್ಲ ನಿನ್ಗೆ ಅವಕ್ಕೆಲ್ಲ ಒಂದು ನೀತಿ ನಿಯಮಗಳು ಇರ್ತವೆ. ತಲೆ ಮೀಸೆ ಬಿಟ್ಟು ಮೀನ್ ಕಂಡದಲ್ಲಿ ಯಾವತ್ತು ನನಗೆ ಎಲ್ಲ ಬೇರೆ ಯಾವ ಸ್ವಾಮಿಗಳು ಕಿತ್ಕೊಡ್ಬೇಡ. ಅದೇ ಇದು ರೀಸನ್ ಇದನ್ ಕೇಳೋಣ ಸ್ವಾಮಿ ಅಂತ ನಾನು ಆಗ್ಲಿಂದ ಹೇಳಕ್ಕೆ ಹೆದರಿಕಾದಂಗ ಆಗುತ್ತೆ. ಇಲ್ಲ ಹೇಳು ಏನು ಅಂತ. ಅದೇ ರೀಸನ್ ಕೇಳೋಣ ಸ್ವಾಮಿ. ಏನಪ್ಪ? ಹಲೋ, ಆಚೆಗಡೆಗೆ ಬಂದು ಹೇಳ್ತೀನಿ. ಬಾ. ಅಲ್ಲಿ ನೀವೇನ ಕೋಪ ಮಾಡ್ಕೊಂಡು ನಮ್ಮ ಹತ್ರ ನಮ್ ಕಡೆ ರಿವರ್ಸ್ ಮಾಡಿದ ಅಂತ. ಇಲ್ಲ ಕೋಪ ಇಲ್ಲ, ಹೇಳಪ್ಪ. ಎಷ್ಟು ಕೇಳ್ಬೇಕು ಸ್ವಾಮಿ? ಎಷ್ಟು ಕೇಳ್ಬೇಕು? 3ಕ್ಕಿಂತ ಮೇಲ್ಪಟ್ಟು. 3 ಒಂದೇ ಸಲ ಬರಲ್ವೇನು? ಒಂದೇ ಸಲ ಕೇಳ್ಬೇಕಾ? ಎಲ್ಲೇ ತೆಗಿತಿದ್ಯ ಹೇಳಪ್ಪ ಕೂದ್ಲು? ಅದು ಇದು ಹೇಳಪ್ಪ. ಹಲೋ ನರಸಿಂಹರಾಜು ಸ್ವಾಮಿಗಳೇ, ತೆಗ್ದಾನಪ್ಪ? ಎಲ್ಲಿ ತೆಗೇನ? ಅದೇ ಇದು ಬಾತ್ರೂಮ್ ಹೋಗ್ತಿದ್ಯಾ? ಅದೇ ಒಂದೇ ಸಲ ಕೇಳ್ಬೇಕು 2 ಸಲನಾ? ಎಲ್ಲೇ ಕೇಳ್ತಿದ್ಯಾ ಅಂತಾನೆ ಹೇಳಲಿಲ್ಲ ನೀನು. ಇಲ್ಲೆಲ್ಲ ಇದು ಜನಗಳಿದ್ದಾರೆ ಸ್ವಾಮಿ. ನಾನು ಒಬ್ಬ ಗಂಡಸು, ಕ್ಲೀನ್ ಆಗಿ ಹೇಳಪ್ಪ ನೀನು. ಅದೇ ಕಿತ್ಬಿಡೋಣ ಸ್ವಾಮಿ. ಆಯ್ತು ಆಯ್ತು ಸ್ವಾಮಿ. ಎಷ್ಟು ಕಿತ್ಬಿಡೋಣವಾ? ಎಷ್ಟು ಕಿತ್ಬಿಡಪ್ಪ. ಈಗ ಲೈನ್ ಆಗಿ ಇರ್ತೀನಿ, ಎಷ್ಟ್ ಕಿತ್ತೆ ಅಂತ ಹೇಳು. ಆಯ್ತು ಸ್ವಾಮಿ. ಆಯ್ತು. ಎಷ್ಟು? ಇನ್ನ ಕಿತ್ತಿಲ್ಲ. ಕೇಳು. ಓಂ ಗುರುಭ್ಯೋ ಸ್ವಾಮಿ. 2 ಬಂದ ಸ್ವಾಮಿ. 2ಕ್ಕಿಂತ ಒಂದೇ ಸಲ ಬಿಟ್ಬಿಟ್ಟು ತಿರ್ಗ ಮೇಲೆ ಜಾಸ್ತಿ ಉರಿತೈತೆ ಸ್ವಾಮಿ. ಅಲ್ಲಿ ಉರಿತೈತೆ ಕೇಳಕ್ಕಾಗಲ್ಲ. ಚಾಕ್ನ ಕಟ್ ಮಾಡೋಣ ಕೇಳಲ್ವ? ಹಂಗಲ್ಲ, ಬುಡು ಸಮೇತ ಬರ್ಬೇಕು. ಬುಡು ಸಮೇತನಾ? ಇನ್ನೊಂದ್ಸಲ ಕೇಳೋಣ ಸ್ವಾಮಿ. ಜಾಸ್ತಿ ಇಟ್ಕೊಂಡು ಕೇಳು. ಉರಿತಾವ ಸ್ವಾಮಿ.
ಇಲ್ಲ ಕಣ್ ಹೇಳಪ್ಪ. ಓಂ ಗುರುಭ್ಯೋ ಸ್ವಾಮಿ ಅಹಂ. ಎಷ್ಟ್ ಬಂದಪ್ಪ? ಕಟ್ಟಾದ ಸ್ವಾಮಿ, ಎಷ್ಟ್ ಬಂದವೆ? ಕಟ್ಟಾದು. ಕಟ್ ಮಾಡ್ಬಾರ್ದು, ಬುಡು ಸಮೇತನ ಕೇಳಪ್ಪ. ಇವ್ರು ಒಳ್ಳೆಯದು ಅಲ್ಲ. ಹಲೋ, ಯಾಕಣ್ಣ ಫೋನ್ ಎತ್ತುತ್ತಾ ಇಲ್ಲ? ಇಲ್ಲ ಇದು ಬೂಗ್ನಳ್ಳಿ ಗೌಡ್ರ ಮತ್ತೆ ಕೂತಿದ್ದೀನಿ ಸ್ವಾಮಿ. ಹೌದಾ, ತಿಂಡಿ ಆಯ್ತಣ್ಣ? ಇಲ್ಲ ತಿಂಡಿಲ್ಲ ಇನ್ನ. ಏನ್ ಮಾಡ್ತಿದ್ದೀರಾ? ಇಲ್ಲಿ ಅದೇ ಇದು ಪೇಪರ್ ನೋಡ್ತಿದ್ದು ಇಲ್ಲಿ ಬೂಗ್ನಳ್ಳಿಗೆ ನಮ್ಮ ಆತ್ಮೀಯರ ಅಂಗಡಿ ತಗ ಕುಂತಿದ್ದೀನಿ. ಯಾಕಣ್ಣ ರಾತ್ರಿ ಫೋನ್ ಕಟ್ ಮಾಡಿದೆ? ಫೋನ್ ಕಟ್ ಮಾಡಿದೆ ಅಂತ ಅಂದ್ರೆ ಎಷ್ಟೈತೆ ಮಾಡಿದ್ರಿ ಹೇಳಿ? ನಾನಣ್ಣ ಪಾರ್ವತಿ. ಪಾರ್ವತಕ್ಕ? ಹೇಳಣ್ಣ. ಅಕ್ಕ ನೀನು ಮಕ್ಳು ಮರಿ ಮದುವೆಗೆ ಬಂದ್ರೆ ಸ್ವಲ್ಪ ಬಿಗ್ಗ ಗಡಿನ್ಕೊಂಬಿಟ್ಟು ಮನೆ ಕಳ್ಸ ಒಟ್ಟು ಮಕ್ಕಳನ್ನ. ಹೆಂಗೆ ಅಂದ್ರೆ ಸಮಾಜ ಒಪ್ಪಲ್ಲ ಅದ ಅಣ್ಣ. ನೀನು ನನಗೆ ನೀತಿ ಸಂಹಿತೆ ಮಾಡಕ್ ಬರ್ಬೇಡ, ನೀತಿ ನಿಯಮಗಳನ್ನೆಲ್ಲ ಹೇಳಕ್ ಬರ್ಬೇಡ. ನನಗೂ ನನ್ ಮಕ್ಳು ನಾನೇನ್ ನಿನ್ನ ಹತ್ರಕ್ ಬಂದು ನಿನ್ನ ಹತ್ರ ದುಡ್ಡು ಕಾಸು ಇಸ್ಕೊಂಡು ನನ್ ಮಕ್ಳನ್ ಸಾಕಿಲ್ಲ. ಏನಪ್ಪ ಅಲ್ಲ ರೀ ಇವ್ರೆ ಹೆಂಗಸ್ರುಗಳೇ, ಹೇಳದಾಗ ಒಂದ್ ನಿಮಿಷ ಕೇಳಿಸ್ಕೊ. ನಾನೇನೋ ನಿನ್ ಹತ್ರ ಯಾವತ್ತನ 10 ರೂಪಾಯಿ ಇಸ್ಕೊಂಡಿದೀನ? ಹಂಗಂತ ಹೇಳಿ ಒಂದ್ ಸ್ವಲ್ಪ ಹೇಳದಾಗ ಕೇಳಿಸ್ಕೊಳ್ಳೋಣ. ನೀನು ಸುಮ್ನೆ ಅಡ್ಡ ದುಡ್ಡಿ ಮಾತಾಡಕ್ ಹೋಗ್ಬೇಡ. ಒಂದು ನಿಮಿಷ ನಾನು ಹೇಳೋದಾಗ ಕೇಳಿಸ್ಕೊ. ನಾನು ನನ್ ಗಂಡ ಸತ್ತೋದ್ಮೇಲೆ ನನ್ ಮಕ್ಳನ್ನ ಮರಿನ ನಾನು ನಮ್ಮ ಆಸ್ತಿ ಪಾಸ್ತಿ ಮಾರಿ ಅವ್ನ್ ಮಕ್ಳಿಗೆ ಎಜುಕೇಟೆಡ್ ಕೊಟ್ಟು ಮಕ್ಳನ್ನ ಎಜುಕೇಟೆಡ್ ಆಗಿ ಇವತ್ತು ಕೆಲ್ಸ ಕೊಡ್ಸಿ ಇವತ್ತೆಲ್ಲ ನನ್ನ ಸ್ಥಾನ ತುಂಬ್ಕೊಂಡಿದೀನಿ, ನನ್ನ ಜೀವನ ಸರಿ ಮಾಡ್ಕೊಂಡಿದೀನಿ. ನಿನ್ನ ಹತ್ರ ನಾನು ದುಡ್ಡು ಕಾಸಾಗ್ಲಿ ಏನೇ ಆಗ್ಲಿ ನಾನು ಆಸೆ ಪಡ್ತಾ ಇಲ್ಲ. ಆ ಮುಂಡೆ ಯಾರು ಹೇಳು? ಲಲಿತಾ. ಅವಳು ಏನೋ ನಿನ್ನ ಹತ್ರ ಇದ್ ಮಾಡಿ ದುಡ್ಡು ಕಾಸು ಇಸ್ಕೊಳಕ್ಕೆ ಆಸೆ ಪಡ್ತಾವಳೆ ಹೊರ್ತು ನಾನೇನ್ ನಿನ್ನ ಹತ್ರ ದುಡ್ಡು ಕಾಸು ಇಸ್ಕೊಳದು ಅದು ಇದು ಮಾಡ್ಕೊಳಕ್ಕಲ್ಲ. ನಾನ್ ಹೇಳಿಲ್ವ ನೀನೇನ ಬಿಸ್ನೆಸ್ ಮಾಡು, ಬಿಸ್ನೆಸ್ ಮಾಡ್ಬೇಕಾದ ದುಡ್ಡು ನಾನೇ ಕೊಡ್ತೀನಿ, ಗೊತ್ತಾಯ್ತಾ? ಬ್ಯಾಡಿದ್ರೆ ನಿನ್ ಪಾಡಿಗೆ ನೀನಿರು, ನನ್ ಪಾಡಿಗೆ ನಾನು ಇರ್ತೀನಿ, ಅದಕ್ಕಲ್ಲ ನಾನು ಹೇಳ್ತಿರೋದು. ನಾನು ಏನೋ ಫೋಟೋ ತೋರ್ಸುದ್ಲಲ್ಲ, ಅಲೋ ನಿನ್ ಫೋಟೋ ತೋರ್ಸುದ್ಲಲ್ಲ, ನೀನೇನೋ ಗುಂಡ್ ಚೆನ್ನಾಗ್ ಕಂಡಲ್ಲ, ಅದಕ್ಕೆ ಒಂದ್ ದಿವಸ ಬಾರಣ ನಮ್ಮ ಮನೆಗೆ. ಯಾರಿಗೆ ನಮ್ಮ ಮನೆಗೂ ಮಕ್ಳಿರಲ್ಲ, ಎಲ್ಲ ಅಲ್ಲಿ ಇಲ್ಲಿ ಹೋಗಿರ್ತಾರೆ. ನೀನ್ ಬಂದು ಇದ್ಬಿಟ್ಟಿ ಏನೋ ನಾನು 14 ವರ್ಷ ಆಯ್ತು ನನ್ ಗಂಡ ಸತ್ತೋಗಿ ತೀರೋಗಿ. ಹಲೋ ಹಲೋ, ನಾನು ನನ್ ಗಂಡ ತೀರೋಗ್ 14 ವರ್ಷ ಆಯ್ತು. ನನ್ನ ವಿರಹ ವೇದನೆನ ಯಾರ್ಗ್ ಹೇಳ್ಕೊಂಡ್ಲಿ, ಬಂದು ನನ್ನ ಆಸೆನ ತೀರಿಸಿ, ನೀನು ನಿನ್ನ ಆಸೆ ನೀನ್ ತೀರಿಸ್ಕೊಂಡು ಹೋಗು. 14 ವರ್ಷ ಆಯ್ತಣ್ಣ. 14 ವರ್ಷ ಆಯ್ತು. 14 ವರ್ಷ ಆಯ್ತು ಗಂಡ ತೀರೋಗಿ. ಅವತ್ತಿಂದ ಏನೋ ನೀವು ಇಷ್ಟಪಟ್ಟು ಇಚ್ಛೆ ಪಟ್ಟು ಅಲ್ಲಿ ಇಲ್ಲಿ ಬೇಡ. ಈಗ ನೀವ್ ಅವತ್ತೇನಂದ್ರಿ ನಮ್ಮೂರ್ಗೆ ಬಂದ್ರಿ ಫಾರೆಸ್ಟ್ ಅಲ್ಲಿ ಅಂತ, ಆತರ ಹೆಂಗ್ ಸಲ್ಲಣ್ಣ? ನಾನು ಫಾರೆಸ್ಟ್ ಆಗೆಲ್ಲ ಬಂದು ಉಲ್ಲಸ್ಲು. ಏನ್ ಮಾಡ್ತಾ ಇದ್ದೀರಾ? ನನಗೀಗ ಎದ್ದು ತಲೆ ಹೊಡ್ತು ಬಂದಂಗ ಆಯ್ತು. ನಿನ್ನೆ ಈಗ ಒಂದು 15 ದಿನ ಒಂದೇ ಸಮಕ್ಕೆ ಬಿಸ್ಲಾಗ ಓಡಾಡಿದೆ ನೋಡಿ, ತಲೆ ಹೊಡ್ತು ಬಂದಂಗ ಆಯ್ತು. ಮಾತ್ರ ನನಗೆ ಈಗ ನಾನು ಕೋಂಬ್ಲಾ. ನಾನು ಕೋಂಬ್ಲಾ, ಕಿಣಿ ಕೋಂಬ್ಲಾ. ಕಿಲಿ ಕೋಂಬ್ಲಾ ಅಂದ್ರೆ ನನ್ಗೆ ಎಲ್ಲಾರು ಪ್ರೀತಿಯಿಂದ ಕಿಲಿ ಕೋಂಬ್ಲಾ ಅಂತಾರೆ. ನನ್ ಬಗ್ಗೆ ಆತರ ಇರ್ಲಿ, ನನ್ ಬಗ್ಗೆ ಆಮೇಲೆ ವಿಚಾರಿಸ್ಕೊಂಡಿವಂತೆ. ನಾನ್ ನಿಂಗೊಂದ್ ಏನು ಹೇಳ? ಇದು ಯಾವ ಊರು? ಕಿಲಿ ಕೋಂಬ್ಲಾ ಅಲ್ಲ ಕೋಂಬ್ಲಾ ಯಾವ ಊರು? ಅದು ಕಂಡಿಡಿ ನೋಡೋಣ. ಗೊತ್ತಿಲ್ಲ ನಮ್ಗೆ, ಗೊತ್ತಾಗಲ್ಲ, ಅದಕ್ಕೆ ಕೇಳ್ದೆ. ಇಲ್ಲ ಆಮೇಲೆ ಮಾತಾಡ್ತಾ ಈಗ ಗಂಡ ತೀರೋದ ಅಂತ ಅಂತಾರೆ, ಅದಕ್ಕೆ ನಾನು ಪುಸ್ತಕ ಕೇಳೋದಕ್ಕ ಬೇಜಾರ್ ಮಾಡ್ಕೋಬೇಡಿ. ಅಯ್ಯೋ, ನಿಂಗೆ ಹೆಂಗ್ ಗೊತ್ತು ನಮ್ ಗಂಡ ತೀರೋಗೋರೆ ಅಂತ? ಇವರು ಯಾರನ್ನ ಫೋನ್ ಮಾಡ್ಲಿ ನೋಡಿ ಮಾತಾಡ್ತಾರೆ, ಅದಕ್ಕೆ ನನಗೆ ಮೊದ್ಲೇ ಕೇಳಂಗ ಆತಕ್ಕ ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ನಾನು ಯಾವ ಗಂಡನೂ ಇಲ್ಲ, ನಾವ್ ಮದ್ವೆನೇ ಆಗಿಲ್ಲ ಇನ್ನ. ಏನೋ ಸಮಾಚಾರ? ನಾನ್ ಹಿಂಗೇನೋ ಹೇಳ್ಬೇಕು ಅಂತ ಇದ್ದೀನಿ. ಹೇಳವ. ಹೇಳ
ಹೇಳಿ. ನಾನು ನಿಂಗೊಂದೇನು ಹೇಳ್ತೀನಿ, ಆಯ್ತು. ಬೇಜಾರು ಮಾಡ್ಕೊಬಾರ್ದು. ಇಲ್ಲವ ಅದ್ರಾಗ ಏನಾಯ್ತು ಅಕ್ಕ, ಅದೇನು ಬೇಜಾರಾಯ್ತು ಅಂತ ಮೂಗು ಕುಯ್ಕೊಂಡ್ರೆ ತಿರ್ಗಾ ಬರ್ತೈತ ಮೂಗು. ಬೇಜಾರು ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು, ನನಗೆ ಅಲ್ಕಲ್ಕ ಮಾತು ಬೈಬಾರ್ದು. ಆಯ್ತಕ್ಕ. ಅದ್ರಾಗ ಏನೈತೆ ಅಕ್ಕ, ಅಲ್ಕ ಮತ್ ಬೈದ್ರಾಗ ಏನೈತೆ, ಆಮೇಲೆ ಸಿಟ್ ಮಾಡ್ಕೊಂಡ್ರಾಗ ಏನೈತೆ, ಒಂದ್ ನಿಮಿಷಕ್ಕೆ ಬಂದು ಸಿಟ್ ತಿರ್ಗಾ ಬರ್ತೈತ. ನಾನು ನಿಂಗೊಂದೇನು ಹೇಳ, ಹೇಳಿ. ಬೇಜಾರು ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ನಾನು ಹೇಳುವನಕ್ಕ ಆಗ್ಲೇನೆ. ಹೇಳ. ಹೇಳಿ. ನಾನು ನಿಂಗೊಂದೇನು ಹೇಳ್ಬೇಕು ಅಂತ ಇದ್ದೀನಿ. ಹಾ, ನಾನು ನಿನಗೊಂದೇನೋ ಹೇಳ್ಬೇಕು ಅಂತ ಇದ್ದೀನಿ. ಅದನ್ನೇ ಹೇಳ್ರಿ ಅಂತ ಅಂದಿದ್ದು. ಇಷ್ಟೊತ್ತಿಗೆಲ್ಲ ಮುಗ್ದೆ ಹೋಗೋದು ಮಾತು, ನನ್ ಗಂಟ್ಲು ನೋವು ಕಮ್ಮಿ ಆಗೋದು. ಬೇಜಾರು ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ಇಲ್ಲವ, ನಾನೇನ್ ಸಿಟ್ ಮಾಡ್ಕೊಳಲ್ಲ. ಹೇಳ. ಹೇಳವ. ನಾನು ನಿಂಗೊಂದೇನೋ ಹೇಳ್ಬೇಕು ಅಂತ ಇದ್ದೀನಿ. ಓ ಅಮ್ಮಯ್ಯ, ನನಗೆ ನೋಡು, ಅದಕ್ಕೆ ನಾನು ಮೊದ್ಲೇ ಕೇಳಿದ್ದು ಏನ್ ಹೇಳ್ರಿ ಅಂತಾನ. ಇಲ್ಲಿಗಾಲೆ 30 ಸಲ ಅಂದೆ. ಅಲ್ಲ, ನೀ ಬೇಜಾರು ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ನಾನು ಅದಕ್ಕೆ ಅಲ್ವಾ ಹೇಳಿದ್ದು. ಹೇಳಿ ಇವಾಗ ಮುಂದಕ್ಕೆ ಇನ್ನೇನು ಹೇಳ್ಬೇಡ ನೀವು. ಏನ್ ಹೇಳ್ಬೇಕು ಅದನ್ನ ಹೇಳು. ನಾನು ಈಗ ಬೇಕಂತಲೇ ಹಾ ನಗಿಸೋಕೆ ಬಂದೆ ಕುಂತಲೆ. ಹಾ, ಗೊತ್ತಾಯ್ತಾ? ಗೊತ್ತಾಯ್ತವ. ಅದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯ? ಹಾ, ಈಗ ನಾನು ಹೇಳುದ್ನೆಲ್ಲ ಅರ್ಥ ಆಗ್ಲಿಲ್ವ ನಿನ್ಗೆ? ಅದೇನ್ ನನಗೇನ್ ಗೊತ್ತಾಗುತ್ತೆ, ನೀವ್ ಹೇಳಿದ್ ಕೇಳ್ತೀನಿ. ನಾನು ಈಗ ಬೇಕಂತಲೇ ಹಾ, ನಗಿಸೋಕೆ ಬಂದೆ ಕುಂತಲೆ. ಯಾ ನಾಟಕ ಗೊತ್ತಿದ್ದು? ಏನ್ ನಾಟಕ ಅಲ್ಲಪ್ಪ. ಥೂ, ಹಾ, ನೀನು ಪೋಲಿನಪ್ಪ, ನೀನು ಪೋಲಿ, ನೀನು ಸಿಕ್ಕಾಪಟ್ಟೆ ಪೋಲಿ ನೀನು. ಇಲ್ಲವ, ನಾ ಪೋಲಿ ಹಾಕೋನ್ ಮನೆಗೆ ತಿಕ್ಕರಿಯ ಬದುಕೈತೆ. ನೀನು ಪೋಲಿ ಹಾಕೋನ್ ನಾವು, ನಮ್ಗೆ ಏನಕ್ ಬೇಕು ಪೋಲಿ? ನಾನು ಈಗ ಬೇಕಂತಲೇ ಈಗಿನ ಎದ್ದಿದ್ದೀನಿ. ನನಗೆ ನನ್ ಮಾತ್ರ ನನ್ಗೆ ತಿರ್ಗಾ ನನ್ಗೆನ್ನ ಹೇಳ್ಬಿಡಿ ಅದನ್ನ ಪೂರ್ತಿ. ನಾನು ಈಗ ಬೇಕಂತಲೇ ಹಾ, ನಗಿಸೋಕೆ ಬಂದೆ ಕುಂತಲೆ. ಲೇ ಲೇ ಲೇ. ಓ ಅಮ್ಮಯ್ಯ, ನನ್ಗೇನ ನೋಡುವಾಗ ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನನ್ಗೇನ ತಲೆಗತ್ತೀರ? ಯಾಕೆ ನೋಡ್ದ? ಸಿಟ್ ಮಾಡ್ಕೊಂತಿದ್ಯಾ? ಮೊದ್ಲೇ ಪ್ರಾಮಿಸ್ ಮಾಡಿದೀನಿ. ನೀನ್ ಸಿಟ್ ಮಾಡ್ಕೊಂತಿದ್ಯಾ, ನಿಂಗ್ ಸಿಟ್ ಮಾಡ್ಕೊಂತಿದ್ಯಾ. ನಿಂಗ್ BP ಇದೆ. ಕೊರಡ ಐತಿ ಮತ್ತೆ ಹೆಚ್ಕಂಟಾಗ ಅದೇನ್ ಹೇಳು. 2 ಮಾತು ಕುಂತಲೆ ನಾನು ಹೇಳಬೇಕಂತಲೇ, ಕುಂತಲೆ ಹೇಳಬೇಕಂತ ಅದೇನ್ 2 ಮಾತು ಹೇಳ್ಬಿಟ್ಟು ಸುಮ್ನಾಗು. ನೋಡು, ನೀ ಸಿಟ್ ಮಾಡ್ಕೊಳ್ಳ ಅಂತ ಪ್ರಾಮಿಸ್ ಮಾಡಿದೆ. ಏನಂದೆ? 5 ನಿಮಿಷಕ್ಕೆ 1 ನಿಮಿಷಕ್ಕೆ ಕುಯ್ಕೊಂಡಿದ್ ಮಗು ತಿರ್ಗಾ ಬರುತ್ತಾ, ಹಂಗೆ ಹಿಂಗೆ ಅಂತ ಏನು ನೀನು ನ್ಯಾಯವಾಗಿ ಮಾತಾಡ್ದೆ. ಈಗ ನೋಡ್ರೆ ಸಿಟ್ ಮಾಡ್ಕೊಂತಿದ್ದಿ ನನ್ನ ಮೇಲೆ. ಈಗ ನಾ ಮಾತಾಡಿದ ಮನೆಗೆ ಬೆಳಿಗ್ಗೆ ಮನೆಗೆ ನಾವು ಕೂಳು ನೀರೇನು ತಿಂದಿಲ್ಲ. ತಿರ್ಗಾ ಸಿಟ್ ಮಾಡ್ಕೊಂತಿದ್ಯಾ ನೀನು. ತಿರ್ಗಾ ಕೂಲ್ ಸಮಾಧಾನ ಮಾಡ್ಕೊ. ಕರ್ಮನ ಇದಾರ್ದಿಂದ ನಮ್ಮ ಮನೆ ಒಳಗ ಗಲಾಟೆ. ಏನ್ ಹೇಳ್ಬಿಟ್ರು ನಾನು ಸುಮ್ಮನಾಗಿ ಹೋಗ್ತೀನಿ. ಸಮಾಧಾನ ಮಾಡ್ಕೋ. ಆಯ್ತು ಬಿಡವ. ನೀವ್ ಯಾರು ಹೇಳಿ? ನಮ್ಗೇನು ಬೇಡ, ಏನು ಶಾಕುಂತಲ್ಲ, ಏನು ಬೇಡ, ಏನು ಬೇಡ. ನಿನ್ಗ್ ಬೇಡ, ಸರಿ. ನೀನ್ ಪಟ್ಟು ಸಮಾಧಾನ ಮಾಡ್ಕೊ. ನಂಗೆ ಮಾತಾಡ್ತಿರ್ಬೇಕಾರೆ ಆಲ್ಟ್ಗೆ ಬ್ಲಡ್ ಏನನ್ನ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀನಿ ನೀನು. ಅದಕ್ಕೆ BP ರೈಸ್ ಮಾಡ್ಕೊಂಬೇಡ. ಕೂಲ್ ಮೆಲ್ಲು ಮಾತಾಡು. ಹೇಳವ, ಅದೇನ್ ನನಗೊಂದ್ 2 ಮಾತಾಡಿ ಮುಗಿಸ್ಬಿಟ್ರಿ. ಮುಗಿಸ್ತೀನಿ. ನೀನ್ BP ರೈಸ್ ಮಾಡ್ಕೊಂಬೇಡ. ಈ ಬಿಸಿಲು ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾವ ಜಾಸ್ತಿ. ಕೂಲ್. ಕೂಲ್ ಮಾಡ್ಕೋ. ಜೋರಾಗಿ ಮಾತಾಡ್ಬೇಡ ನೀನು. ಕೂಲ್ ಆಯ್ತು. ಏನ್ ಕೂಲ್ ಆಯ್ತು? ಏನು ಆಗಿಲ್ಲ. ಕೂಲ್ ನನಗೆ ಹೇಳ್ಬಿಡೋದೇನು? ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಕುಂತಲೆ. ಲೇ ಇದನ್ನೇ 100 ಸಲ ಹೇಳಿದಲ್ಲಮ್ಮ. ನಿಮ್ಮ ಇಕ್ಕ ನಾನು ಯಾರು ಶಾಕುಂತಲೇನೋ ಅಲ್ಲ.
ಅಲೋ ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ ಮಾಡ್ಕೊಂಬಾರ್ದು. ನನ್ನ ಶರ್ಟ್ ನಿಮ್ಮ ಇದು ಮಾಡ್ಕೊಂಡ ನಾ ಯಾರಿಂದ ಸಿಟ್ ಮಾಡ್ಕೊಂಬ ಕೂಲ್ ಯಾಕ ನಿಮ್ಮ ಕೂಲ್